ಮಹಾರಾಷ್ಟ್ರ ಘಟ್ಟ ಪ್ರದೇಶದಲ್ಲಿ ಭಾರೀ ಮಳೆ ತುಂಬಿ ಹರಿಯುತ್ತಿರುವ ಕೃಷ್ಣಾ ನದಿ ಶ್ರೀ ಕ್ಷೇತ್ರ ನರಸಿಂಹವಾಡಿ ದತ್ತ ಮಂದಿರ ಜಲಾವೃತ ಪ್ರಥಮ ದಕ್ಷಿಣ ದ್ವಾರ ಪೂಜೆ ಸಾವಿರಾರು ಭಕ್ತರಿಂದ ಪುಣ್ಯ ಸ್ನಾನ. ಹೌದು, ಮಹಾರಾಷ್ಟ್ರದ ಘಟ್ಟ ಪ್ರದೇಶದಲ್ಲಿ ಸುರಿಯುತ್ತಿರುವ ಭಾರೀ ಮಳೆಯಿಂದಾಗಿ ಕೃಷ್ಣಾ ನದಿಗೆ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಹರಿದು ಬರುತ್ತಿದ್ದು, ಮಂಗಳವಾರ ಬೆಳಗಿನ ಜಾವ ಶ್ರೀ ಕ್ಷೇತ್ರ ನರಸಿಂಹವಾಡಿ ದತ್ತ ಮಂದಿರದಲ್ಲಿ ಪ್ರಥಮ ದಕ್ಷಿಣ ದ್ವಾರ ಪೂಜೆ ನಡೆಯಿತು. ಮಂದಿರ ಜಲಾವೃತವಾಗುತ್ತಿದ್ದಂತೆ ಮಂದಿರ ಸುತ್ತ 4 ದಿಕ್ಕಿಗೆ ಪ್ರವಾಹ ನೀರು ಪ್ರವೇಶಿಸಿದ್ದರಿಂದ ಕರ್ನಾಟಕದ ಬೆಳಗಾವಿ, ವಿಜಯಪುರ, ಮಹಾರಾಷ್ಟ್ರದ ಕೊಲ್ಲಾಪುರ, ಸಾಂಗ್ಲಿ, ಸತಾರಾ ಜಿಲ್ಲೆಗಳಿಂದ ಆಗಮಿಸಿದ್ದ ಸಾವಿರಾರು ಭಕ್ತರು ದಿಗಂಬರ ಶ್ರೀಪಾದ ವಲ್ಲಭ ದಿಗಂಬರ ಎಂದು ಘೋಷಣೆಯೊಂದಿಗೆ ನೀರಿನಲ್ಲಿ ಮಿಂದೆದ್ದು ಶ್ರೀ ದತ್ತದೇವರ ದರ್ಶನ ಪಡೆದು ಪುನೀತರಾದರು. ಮಂದಿರ ಜನದಟ್ಟಣೆಯಾಗುತ್ತಿರುವುದನ್ನು ಗಮನದಲ್ಲಿಟ್ಟುಕೊಂಡು ನರಸಿಂಹವಾಡಿ ದತ್ತ ದೇವಸ್ಥಾನದ ವತಿಯಿಂದ ಹೆಚ್ಚಿನ ಪ್ರಮಾಣದಲ್ಲಿ ಆಪತ್ಕಾಲಿಕ ರಕ್ಷಣಾ ದಳವನ್ನ ಸಜ್ಜುಗೊಳಿಸಲಾಗಿತ್ತು. ಅದೇ ರೀತಿ ಪೊಲೀಸ್ ಬಂದೋಬಸ್ತ್ ಕೈಗೊಳ್ಳಲಾಗಿತ್ತು. ಈ ವೇಳೆ ಶ್ರೀ ದತ್ತ ಉತ್ಸವ ಮೂರ್ತಿಯನ್ನ ನಾರಾಯಣ ಸ್ವಾಮಿ ಮಂದಿರದಲ್ಲಿ ಭಕ್ತರ ದರ್ಶನಕ್ಕಾಗಿ ಪ್ರಸ್ತಾಪಿಸಲಾಗಿತ್ತು. ಕೃಷ್ಣಾ ನದಿಗೆ ಪ್ರವಾಹ ಹೆಚ್ಚಾಗುತ್ತಿದ್ದು ನರಸಿಂಹವಾಡಿ ಔರವಾಡ ಸೇತುವೆ ಜಲಾವೃತಗೊಂಡಿವೆ. ಶಿರೋಳ, ಹೇರವಾಡ, ರಾಜಾಪುರ ಸೇತುವೆಗಳು ಈಗಾಗಲೇ ಮುಳುಗಡೆಯಾಗಿವೆ. ರಸ್ತೆ ಸಂಚಾರವು ಸ್ಥಗಿತಗೊಂಡಿದೆ. ಏನಿದು ದಕ್ಷಿಣ ದ್ವಾರ ಪೂಜೆ? ಶ್ರೀ ಕ್ಷೇತ್ರ ನರಸಿಂಹವಾಡಿ ದತ್ತ ಮಂದಿರ ಪೂರ್ವಾಭಿಮುಖವಾಗಿದ್ದು ಉತ್ತರ ದಿಕ್ಕಿನಿಂದ ಬರುವ ಕೃಷ್ಣಾ ನದಿ ಪ್ರವಾಹ ನೀರು ಮಂದಿರದಲ್ಲಿಯೇ ದತ್ತ ದೇವರ ಪಾದುಕೆಗಳನ್ನು ಸ್ಪರ್ಶಿಸಿ ದಕ್ಷಿಣ ದ್ವಾರದಿಂದ ಹೊರಬರುತ್ತವೆ. ಇದಕ್ಕೆ ದಕ್ಷಿಣ ದ್ವಾರ ಪೂಜೆ ಎನ್ನುತ್ತಾರೆ. ದೇವರ ಪಾದ ಸ್ಪರ್ಶಿಸಿ ಬರುವ ಪವಿತ್ರ ಜಲದಲ್ಲಿ ಸ್ನಾನ ಮಾಡಿದರೆ ಪುಣ್ಯ ಪ್ರಾಪ್ತಿಯಾಗುವುದಲ್ಲದೆ ದೀರ್ಘಕಾಲದ ರೋಗ ಕಾಯಿಲೆಗಳಿಂದ ಮುಕ್ತರಾಗುತ್ತಾರೆ ಎಂಬುದು ಭಕ್ತರ ಶ್ರದ್ಧೆ, ಅಪಾರ ನಂಬಿಕೆ. ಹಾಗಾದ್ರೆ ಬನ್ನಿ, ನಮ್ಮ BV ನ್ಯೂಸ್ ವರದಿಗಾರರು ದಕ್ಷಿಣ ದ್ವಾರ ಪೂಜೆ ಹಾಗೂ ಪವಿತ್ರ ಸ್ನಾನದ ದೃಶ್ಯಗಳನ್ನ ನೀವು ನೋಡಿ. ಬ್ಯೂರೋ ರಿಪೋರ್ಟ್, ಮಹಾವೀರ್ ಚಿಂಚಣೆ, ಭಾರತ ವೈಭವ ನ್ಯೂಸ್, ನಿಪ್ಪಾಣಿ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.